ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಿದೆ. ಇಷ್ಟು ದಿನ ಯಾವುದೇ ಅಹಿತಕರ ಘಟನೆ ನಡೆಯದೆ ಭಕ್ತಾದಿಗಳನ್ನ ಯಾತ್ರಾರ್ಥಿಗಳನ್ನ ಭಕ್ತಿಯ ಗಡಲಲ್ಲಿ ತೇಲಿಸಿದ್ದ ಪ್ರಯಾಗ್ರಾಜ್ ಇದೀಗ ಏಕಾಏಕಿ ಭಯ ಭೀತಿಯನ್ನು ಹುಟ್ಟಿಸಿಬಿಟ್ಟಿದೆ. ಮೌನಿ ಅಮಾವಾಸ್ಯೆ ಹಿನ್ನೆಲೆ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವ ಸಲುವಾಗಿ ಭಕ್ತ ಸಾಗರವೇ ಹರಿದು ಬಂದಿತ್ತು. ಈ ವೇಳೆ ಕಾಲ್ತುಳಿತ ಉಂಟಾಗಿ 20ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು, 60ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ರು. ಅದರಲ್ಲಿ ನಮ್ಮ ಕರ್ನಾಟಕದ ಕುಟುಂಬವೂ ಕೂಡ ಸಾವನ್ನಪ್ಪಿರುವುದು ನಿಜಕ್ಕೂ ದುರಂತದ ಸನ್ನಿವೇಶವೇ. ಅಲ್ಲದೆ ಕರ್ನಾಟಕದ ಮತ್ತಿಬ್ಬರು ತೀವ್ರವಾಗಿ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಹಿನ್ನೆಲೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸಂತಾಪ ಸೂಚಿಸಿದರೆ, ಪ್ರಧಾನಿ ಮೋದಿ ಘಟನೆಯ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಅಲ್ಲದೆ ಕೇಂದ್ರದಿಂದ ಸಾಧ್ಯವಿರುವ ಎಲ್ಲಾ ನೆರವನ್ನ ನೀಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಅಷ್ಟಕ್ಕೂ ಯಾಕಾಗಿ ಕಾಲ್ತುಳಿತ ಉಂಟಾಯಿತು, ಅದಕ್ಕೆ ಕಾರಣವಾದರೂ ಏನು, ಅಮಾವಾಸ್ಯೆ ದಿನವೇ ಇಂತಹ ದುರಂತ ನಡೆದುದರ ಹಿಂದಿನ ಕರಾಳತೆ ಎಂಥದ್ದು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಇಂದು ಮೌನಿ ಅಮಾವಾಸ್ಯೆ. ಈ ಅಮಾವಾಸ್ಯೆ ಅದೆಷ್ಟು ಶ್ರೇಷ್ಠ ಅನ್ನೋದನ್ನ ಈ ಹಿಂದೆಯೂ ವಿಡಿಯೋ ಮಾಡಲಾಗಿತ್ತು. ಈ ವಿಡಿಯೋ ಕೊನೆಯಲ್ಲಿ ಲಿಂಕ್ ಸಿಗುತ್ತೆ, ಅದನ್ನು ಕೂಡ ವೀಕ್ಷಿಸಿ. ಹಾಗೆ ಏನು ಮಾಡಬೇಕು ಏನೆಲ್ಲ ಮಾಡಬಾರ್ದು ಎಂಬ ಮಾಹಿತಿಯನ್ನ ಆ ವಿಡಿಯೋದಲ್ಲಿ ವಿವರಿಸಲಾಗಿದೆ. ಸ್ನೇಹಿತರೆ, ಮೌನಿ ಅಮಾವಾಸ್ಯೆ ಹಿನ್ನೆಲೆ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವ ಸಲುವಾಗಿ ಭಕ್ತ ಸಾಗರವೇ ಹರಿದು ಬಂದಿತ್ತು. ಈ ಸಂದರ್ಭ ಒಂದೆಡೆ ಸೇರಿದ್ದ ಜನ ಸಮೂಹ ಇದ್ದಕ್ಕಿದ್ದಂತೆ ಅನಾಗರಿಕರಂತೆ ಬ್ಯಾರಿಕೇಡ್ ಮೇಲೆಲ್ಲ ಹತ್ತಿ ಕಪಿಗಳನ್ನೇ ನಾಚಿಸುವಂತೆ ಎದ್ನೋ ಬಿದ್ನೋ ಎಂದು ಮೈ ಮೇಲೆ ಬಿದ್ದು ಓಡಾಡಲು ಪ್ರಾರಂಭಿಸಿದ್ರು. ಮೊದಲಿಗೆ ಹೇಳಬೇಕಂದ್ರೆ, ಉತ್ತರ ಭಾರತೀಯರು, ಅದರಲ್ಲೂ ಉತ್ತರ ಪ್ರದೇಶದ ಮಂದಿಗೆ ಜ್ಞಾನವೂ ಕಡಿಮೆ, ಹಾಗೆ ಮನುಷ್ಯನಿಗಿರಬೇಕಾದ ಮೌಲ್ಯಗಳೂ ಇಲ್ಲ. ಹೀಗಾಗಿ ನೂಕುನುಗ್ಗಲು ಉಂಟಾಗಿತ್ತು. ಈ ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸಿ 20ಕ್ಕೂ ಹೆಚ್ಚು ಮಂದಿ ಕಾಲ್ತುಳಿತದಿಂದ ನರಳಿ ದಾರುಣವಾಗಿ ಸಾವನ್ನಪ್ಪಿದ್ರೆ 70ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿರುವ ಘಟನೆ ನಡೆದಿದ್ದು, ಈ ಘಟನೆಯಿಂದ ಭಯಭೀತರಾದ ಹಲವು ಮಂದಿಗೆ ಉಸಿರಾಟದ ಸಮಸ್ಯೆ ಎದುರಾಗಿದೆ. ಅಲ್ಲದೆ ಸುಮಾರು 40ರಿಂದ 50 ಮಹಿಳೆಯರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಹಿನ್ನೆಲೆ 50ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ ಕಾರ್ಯಾಚರಣೆಗಾಗಿ ಸ್ಥಳಕ್ಕೆ ತಲುಪಿವೆ. ಇನ್ನು ತ್ರಿವೇಣಿ ಸಂಗಮಕ್ಕೆ 10 ಕೋಟಿಗೂ ಹೆಚ್ಚು ಜನ ಜಮಾಯಿಸಿದ್ರು. ಆದರೆ ಇಷ್ಟು ಪ್ರಮಾಣದಲ್ಲಿ ಘಟನೆ ತೀವ್ರತೆ ಪಡೆದುಕೊಂಡಿರುವುದು ರೋಗಿಗಳನ್ನ ಆಸ್ಪತ್ರೆಗೆ ಕರೆತರಲು ಆಂಬ್ಯುಲೆನ್ಸ್ ಕೊರತೆ ಉಂಟಾಗಿದೆ. ಜನ ಎಲ್ಲೆಂದರಲ್ಲಿ ನುಗ್ಗುತ್ತಿದ್ದರೆ ಎಲ್ಲಾ ರಸ್ತೆಗಳಲ್ಲೂ ಜನ ಜಂಗುಳಿಗೆ ಕಾಣಿಸ್ತಾ ಇದೆ. ನಾಗರಿಕರು ಮಾತ್ರ ಈ ಘಟನೆಗೆ ತೀವ್ರ ಸಂತಾಪ ವ್ಯಕ್ತಪಡಿಸುತ್ತಿದ್ರೆ, ದೇವರ ಹುಚ್ಚು ಹತ್ತಿಸಿಕೊಂಡ ಮಂದಿ ಮಾತ್ರ ಕಂಡಲ್ಲಿ ಅಮೃತ ಸ್ನಾನಕ್ಕೆ ಮುಗಿಬೀಳ್ತಿದ್ದಾರೆ. ಅಲ್ಲದೆ ಸತ್ತರೆ ಮೋಕ್ಷ ಸಿಗುತ್ತದೆ ಎಂಬ ಹುಚ್ಚುತನದಲ್ಲೇ ಭ್ರಾಂತಿಗೊಳಗಾಗಿದ್ದಾರೆ. ಈ ಘಟನೆಯ ಬೆನ್ನಲ್ಲೇ ಪ್ರಯಾಗ್ರಾಜ್ನಲ್ಲಿ ಮಾತನಾಡಿದ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್, ಎಲ್ಲ ಭಕ್ತರು ಸಂಗಮದ ಕಡೆ ಬರುವುದು ಬೇಡ, ಎಲ್ಲ ಕಡೆಗೂ ಗಂಗಾ ಮಾತೆ ಇದ್ದಾಳೆ. ಮೌನಿ ಅಮಾವಾಸ್ಯೆ ಹಿನ್ನೆಲೆ ರಾತ್ರಿವರೆಗೆ ಅಮೃತ ಸ್ನಾನಕ್ಕೆ ಶುಭಗಳಿಗೆ ಇದೆ. ಇಂದು ಬೆಳಗ್ಗೆಯಿಂದಲೇ 3 ಕೋಟಿಗೂ ಅಧಿಕ ಜನರು ಅಮೃತ ಸ್ನಾನ ಮಾಡಿದ್ದಾರೆ. ಸ್ನಾನ ಮಾಡಲು ಎಲ್ಲರೂ ಸಂಗಮ ಪ್ರದೇಶದ ಕಡೆ ಬರಬೇಡಿ, ಎಲ್ಲ ಕಡೆಯೂ ಗಂಗಾ ಮಾತೆ ಇದ್ದಾಳೆ. ನಿಮಗೆ ಸಮೀಪವಾಗುವ ನದಿಯ ಸೆಕ್ಟರ್ ಬಳಿಗೆ ಹೋಗಿ ಸ್ನಾನ ಮಾಡಿ ಎಂದು ಸಿಎಂ ಯೋಗಿ ಮನವಿ ಮಾಡಿದರು. ಅಮೃತ ಸ್ನಾನಕ್ಕಾಗಿ ಸುಮಾರು 12ರಿಂದ 15 ಕಿಲೋಮೀಟರ್ ವ್ಯಾಪ್ತಿಯವರೆಗೆ ಭಕ್ತರ ಸಾಲೆ ನಿಂತಿತ್ತು. ಇತ್ತ ಕಡೆ ವಾಹನ ದಟ್ಟಣೆಯನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡ್ತಿದ್ರು. ಸ್ನಾನಕ್ಕೆ ಎಲ್ಲರಿಗೂ ಅನುವು ಮಾಡಿಕೊಡಬೇಕಿದೆ. ರಾತ್ರಿ ನಡೆದ ಘಟನೆಯಲ್ಲಿ ಗಾಯಗೊಂಡವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಿದೆ. ಕುಂಭದಲ್ಲಿ ಯಾವುದೇ ವದಂತಿ ಅಥವಾ ಸುಳ್ಳುಗಳನ್ನು ಹಬ್ಬಿಸುವ ಕೆಲಸ ಮಾಡಬೇಡಿ, ಭಕ್ತರು ಯಾವುದೇ ಸುದ್ದಿ ಇರಲಿ ಬೇಗ ನಂಬಲು ಹೋಗಬೇಡಿ ಎಂದು ಸಿಎಂ ಮನವಿ ಮಾಡಿಕೊಂಡಿದ್ರು. ಪ್ರಸ್ತುತ ಪ್ರಯಾಗ್ರಾಜ್ನಲ್ಲಿ 10 ಕೋಟಿಗೂ ಹೆಚ್ಚು ಭಕ್ತಾದಿಗಳು ಸ್ಥಳದಲ್ಲಿದ್ದು, ಮಧ್ಯರಾತ್ರಿ 2 ಗಂಟೆಗೆ ಕಾಲ್ತುಳಿತದ ಘಟನೆ ನಡೆದಿದೆ. ಇದೀಗ ಪರಿಸ್ಥಿತಿ ಸಂಪೂರ್ಣ ಪ್ರಮಾಣದಲ್ಲಿ ನಿಯಂತ್ರಣಕ್ಕೆ ಬಂದಿದೆ ಎಂದು ವರದಿ ಮಾಡ್ತಿದ್ದಾರೆ. ಘಟನೆಯಲ್ಲಿ ನಡೆದ ಪ್ರಾಣಹಾನಿಯ ಕುರಿತು ಅಧಿಕೃತ ಮಾಹಿತಿಯನ್ನ ಉತ್ತರ ಪ್ರದೇಶ ಸರ್ಕಾರ ನೀಡ್ತಿಲ್ಲ. ಇನ್ನೂ ಕೂಡ ಸಾವು ನೋವುಗಳ ಲೆಕ್ಕಾಚಾರವಂತೂ ನಡೀತಾನೇ ಇದೆ. ಜನ ಸಂಸಾರ, ಸ್ನೇಹಿತರು, ಸಂಬಂಧಿಕರನ್ನ ಕಳೆದುಕೊಂಡು ದಿಕ್ಕಾಪಾಲಾಗಿ ಅಲೆದಾಡ್ತಿದ್ದಾರೆ. ಈ ದುರಂತದ ಗಾಳಿ ನಮ್ಮ ಕರ್ನಾಟಕಕ್ಕೂ ತಗುಲಿದೆ. ಕಾಲ್ತುಳಿತದಲ್ಲಿ ಬೆಳಗಾವಿಯ ಅರುಣ್ ಮತ್ತು ಕಾಂಚನಾ ಕೋರ್ಪಡೆ ದಂಪತಿಗಳು ಗಾಯಗೊಂಡಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಲ್ಲದೆ ಬೆಳಗಾವಿ ನಗರದ ಶೆಟ್ಟಿಗಲ್ಲಿ ದಂಪತಿಗಳು ಕಾಲ್ತುಳಿತಕ್ಕೆ ಒಳಗಾಗಿದ್ದು ಪ್ರಯಾಗ್ರಾಜ್ನ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಇನ್ನು ದುರ್ದೈವ ಅನ್ನೋದು ಹೇಗಿದೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಅದೇನೆಂದ್ರೆ, ಪ್ರಯಾಗ್ರಾಜ್ ಯಾತ್ರೆ ಮುಗಿಸಿ ವಾಪಸ್ ಬರುತ್ತಿದ್ದಾಗ ಉತ್ತರ ಪ್ರದೇಶದ ಮಿರ್ಜಾಪುರ ಬಳಿ ಅಪಘಾತ ಸಂಭವಿಸಿ ಕಾರಿನಲ್ಲಿದ್ದ ಕರ್ನಾಟಕದ 2 ಯುವಕರು ಮೃತಪಟ್ಟಿದ್ದಾರೆ. ಮೈಸೂರು ತಾಲೂಕಿನ ಮಂಟಿ ಕ್ಯಾತನಹಳ್ಳಿ ನಿವಾಸಿ ರಾಮಕೃಷ್ಣ ಶರ್ಮಾ, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ನಿವಾಸಿಯಾಗಿರುವಂತಹ ಅರುಣ್ ಶಾಸ್ತ್ರಿ ಮೃತಪಟ್ಟಿದ್ದಾರೆ. ಯುವಕರು ಕಾರುಗಳಲ್ಲಿ ಪ್ರಯಾಗ್ರಾಜ್ ಯಾತ್ರೆಗೆ ಹೋಗಿದ್ರು.
ಪ್ರಯಾಗ್ರಾಜ್ ಯಾತ್ರೆ ಮುಗಿಸಿ ಕಾಶಿಗೆ ಬರುತ್ತಿದ್ದಾಗ ಮಿರ್ಜಾಪುರದ ಬಳಿ ಲಾರಿ ಮತ್ತು ಕಾರಿನ ನಡುವೆ ಅಪಘಾತ ಸಂಭವಿಸಿದ ಕಾರಣ ತಲೆಗೆ ತೀವ್ರ ಪೆಟ್ಟು ಬಿದ್ದು ಇಬ್ಬರು ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಚಿಕಿತ್ಸೆ ಫಲಿಸದೆ ರಾಮಕೃಷ್ಣ ಶರ್ಮಾ ಮತ್ತು ಅರುಣ್ ಶಾಸ್ತ್ರಿ ಮೃತಪಟ್ಟಿದ್ದಾರೆ. ಅಲ್ಲದೆ ಬೆಳಗಾವಿಯ ತಾಯಿ ಮಗಳು ದುರಂತ ಸಾವಿಗೀಡಾಗಿದ್ದಾರೆ. ಬೆಳಗಾವಿಯ ವಡಗಾವಿ ನಿವಾಸಿ ಜ್ಯೋತಿ ಹತ್ತರವಾಟ ಹಾಗೂ ಅವರ ಮಗಳು ಮೇಘ ಹತ್ತರವಾಟ ಮೃತಪಟ್ಟಿದ್ದಾರೆ. ಸಾಯಿರಥ ಟ್ರಾವೆಲ್ಸ್ ಏಜೆನ್ಸಿ ಮೂಲಕ ಮಹಾಕುಂಭಮೇಳಕ್ಕೆ ಹೋಗಿದ್ದ ತಾಯಿ ಮಗಳು ಇಂದು ಬೆಳಗ್ಗೆ ಸ್ನಾನಕ್ಕೆ ಹೋಗಿದ್ದಾರೆ. ಸುದ್ದಿ ವಾಹಿನಿಗಳಲ್ಲಿ ಮಹಾಕುಂಭಮೇಳದಲ್ಲಿ ಕಾಲ್ತುಳಿತ ಉಂಟಾಗಿ 10 ಜನರು ಸಾವನ್ನಪ್ಪಿದ್ದಾರೆ ಎಂದು ಸುದ್ದಿ ಪ್ರಸಾರವಾಗುತ್ತಿದ್ದಂತೆಯೇ ಬೆಳಗ್ಗೆಯಿಂದಲೂ ಈ ಇಬ್ಬರಿಗೂ ಬೆಳಗಾವಿಯಲ್ಲಿದ್ದ ಅವರ ಮನೆಯವರು ಕರೆ ಮಾಡಿದ್ದಾರೆ. ಆದರೆ ಇವರ ಮೊಬೈಲ್ ಫೋನ್ ರಿಂಗ್ ಆಗ್ತಿದ್ರು ಕೂಡ ರಿಸೀವ್ ಮಾಡಿರಲಿಲ್ಲ. ಇದರಿಂದ ಅವರ ಕುಟುಂಬದ ಸದಸ್ಯರು ತೀವ್ರ ಆತಂಕಕ್ಕೆ ಒಳಗಾಗಿದ್ರು. ಆದರೆ ಇದೀಗ ಟ್ರಾವೆಲ್ ಏಜೆನ್ಸಿ ಸಿಬ್ಬಂದಿಯಿಂದ ತಾಯಿ ಮಗಳು ಇಬ್ಬರು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವ ಸುದ್ದಿ ತಿಳಿದಿದೆ. ಇನ್ನು ಮಧ್ಯರಾತ್ರಿಯೇ ಕಾಲ್ತುಳಿತ ಸಂಭವಿಸಲು ಕಾರಣವೇನು ಅನ್ನೋದನ್ನು ಗಮನಿಸಿದ್ರೆ ಅದಕ್ಕೆ 2 ಪ್ರಮುಖ ಕಾರಣಗಳಿವೆ. ಅದೇನೆಂದ್ರೆ, ಸಂಗಮ ಪ್ರದೇಶದಲ್ಲಿ ಅಮೃತ ಸ್ನಾನ ಮಾಡಲು ಇರುವ ಹೆಚ್ಚಿನ ಪಾಂಟೂನ್ ಸೇತುವೆಗಳನ್ನು ಮುಚ್ಚಲಾಗಿತ್ತು. ಇದರಿಂದಾಗಿ ಸಂಗಮದಲ್ಲಿ ಕೋಟಿಗಟ್ಟಲೆ ಜನ ಸೇರತೊಡಗಿದ್ರು. ಕ್ಷಣದಿಂದ ಕ್ಷಣಕ್ಕೆ ಭಕ್ತರ ದಟ್ಟಣೆ ನಿರಂತರವಾಗಿ ಹೆಚ್ಚಾಗುತ್ತಲೇ ಹೋಯಿತು. ಹಲವು ಭಕ್ತರು ಬ್ಯಾರಿಕೇಡ್ಗಳಲ್ಲಿ ಸಿಲುಕಿಕೊಂಡಿದ್ರು. ಇನ್ನು ಮತ್ತೊಂದು ಸಂಗತಿ ಎಂದರೆ, ಸಂಗಮ ಪ್ರದೇಶದಲ್ಲಿ ಪ್ರವೇಶಕ್ಕೆ ಮಾತ್ರ ಮಾರ್ಗವಿದೆ, ಮತ್ತೆ ನಿರ್ಗಮನಕ್ಕೆ ಯಾವುದೇ ಬೇರೆ ದಾರಿ ಇಲ್ಲ. ಸ್ನಾನ ಮಾಡಿದವರು ಅದೇ ಪ್ರವೇಶ ಪಡೆದ ದಾರಿಯಲ್ಲೇ ವಾಪಸ್ಸಾಗಬೇಕು. ಹೀಗಾಗಿ ಜನ ಏಕಾಏಕಿ ಏರಿಕೆಯಾಗಿ ದಟ್ಟಣೆ ಹೆಚ್ಚಾಗಿತ್ತು. ಇದೇ ಸಮಯಕ್ಕೆ ಕಾಲ್ತುಳಿತ ಸಂಭವಿಸಿದ್ದರಿಂದ ಜನರಿಗೆ ಬೇರೆ ಕಡೆ ಹೋಗಲು ಅವಕಾಶ ಸಿಗಲಿಲ್ಲ. ಒಬ್ಬರ ಮೇಲೊಬ್ಬರು ಬೀಳುತ್ತಿದ್ದರಿಂದ ಅವಘಡ ಸಂಭವಿಸಿದೆ ಎನ್ನಲಾಗಿದೆ. ಅಲ್ಲದೆ ಈ ದುರಂತಕ್ಕೆ ಪ್ರಮುಖ ಕಾರಣವೆಂದರೆ ಅದು ಮೌನಿ ಅಮಾವಾಸ್ಯೆಯೇ ಎಂದು ಜನ ಮಾತನಾಡಿಕೊಳ್ತಿದ್ದಾರೆ. ಅದೇನೆಂದ್ರೆ, ಈ ಅವಘಡ ನಡೆದಿರೋದು ಮಧ್ಯರಾತ್ರಿಯಲ್ಲಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಅಮೃತ ಸ್ನಾನ ಮಾಡಿದ್ರೆ ಸಕಲ ದೋಷಗಳು ನಿವಾರಣೆಯಾಗ್ತದೆ, ಮೋಕ್ಷ ಪ್ರಾಪ್ತಿಯಾಗತ್ತೆ ಎಂಬ ವದಂತಿಯನ್ನ ಎಲ್ಲೆಡೆಯೂ ಹಬ್ಬಿಸಲಾಗಿತ್ತು. ಹಾಗೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಬಾಬಾಗಳು ಸಾಧು ಸಂತರಿಗೆ ಅನುವು ಮಾಡಿಕೊಳ್ಳಲಾಗಿತ್ತು. ಇದೇ ವಿಚಾರಗಳು ಹರಿದಾಡಿ ರಾತ್ರೋರಾತ್ರಿ 80% ಜನ ಅಮೃತ ಸ್ನಾನಕ್ಕೆ ತ್ರಿವೇಣಿ ಸಂಗಮದತ್ತ ದಾಪುಗಾಲ ಹಾಕಿದ್ರು. ಅಲ್ಲದೆ ಅಮೃತ ಸ್ನಾನದ ವಿಶೇಷ ಸಂದರ್ಭವಾದ್ದರಿಂದ ವಿಶೇಷ ಪೂಜೆಗಳು, ಭೋಲೆನಾಥನ ಸ್ಮರಣೆಗಳೆಲ್ಲದರ ನಂತರ ಜಯ ಘೋಷ ಮೊಳಗಿತ್ತು. ಅಷ್ಟರಲ್ಲಾಗಲೇ ಅನಿರೀಕ್ಷಿತ ಜನಸಂದಣಿ ಇದ್ದುದರಿಂದ ಪೊಲೀಸರಿಗೆ ನಿಯಂತ್ರಿಸುವುದೇ ಹರಸಾಹಸವಾಯಿತು. ಅಲ್ಲದೆ ಆ ಮುನ್ನುಗ್ಗುತ್ತಿದ್ದ ಸಾಲಿನಲ್ಲಿ ಮಹಿಳೆಯರು, ಮಕ್ಕಳು, ವೃದ್ಧರೆನ್ನದೆ ಸರ್ವರು ಕೂಡಿ ಅರುಚಾಟ, ಚೀರಾಟ ಮಾಡಲಾರಂಭಿಸಿದರು. ಈ ವೇಳೆ ಪೊಲೀಸರು ಕೂಡ ಲಾಠಿ ಪ್ರಹಾರ ಮಾಡುತ್ತಿದ್ದಂತೆ ಒಮ್ಮೆಲೆ ಗುಂಪು ಚದುರಿದ ಕಾರಣದಿಂದ ಸಿಕ್ಕವರನ್ನ ತುಳಿದು ಓಡಲಾರಂಭಿಸಿದ್ರು. ಯುವಕರು ಬ್ಯಾರಿಕೇಡ್ ಹತ್ತಿ ಕಾಲ್ಕಿತ್ತರೆ, ವಯೋವೃದ್ಧರು, ಮಹಿಳೆಯರು ಏನು ಮಾಡುವುದು ದಿಕ್ಕಿಯೇ ತೋಚದೆ ನಿಂತಲ್ಲಿಯೇ ನಿಂತುಬಿಟ್ರು. ಹಾಗಾಗಿ ಎದುರು ಬದುರು ಸಿಕ್ಕವರು ತಳ್ಳಾಟ, ನೂಕಾಟವಾಗಿ ಈ ದುರ್ಘಟನೆ ನಡೆದೇ ಹೋಯಿತು. ಸಾಲದಕ್ಕೆ ಆ ರಾತ್ರಿ ಅಮಾವಾಸ್ಯೆ ಬೇರೆ. ಹಿಂದೂ ಸಂಪ್ರದಾಯದಲ್ಲಿ ಮೌನಿ ಅಮಾವಾಸ್ಯೆ ವರ್ಷದ ಮೊದಲ ಅಮಾವಾಸ್ಯೆ ಹಾಗೂ ಶ್ರೇಷ್ಠವಾದ ಅಮಾವಾಸ್ಯೆ. ಕತ್ತಲ ರಾತ್ರಿಯಲ್ಲಿ ಚಂದ್ರ ಭೂಮಿಯ ಮೇಲೆ ಪ್ರಭಾವ ಬೀರುತ್ತಾನೆ. ಅಲ್ಲದೆ ಮನಸ್ಸಿನ ಮೇಲೆ ನಿಯಂತ್ರಣ ತಪ್ಪುವಂತೆ ಮಾಡ್ತಾನೆ. ಒಬ್ಬರು ಏನ್ ಮಾಡ್ತಾರೋ ಅದೇ ರೀತಿ ನೆರೆದಿದ್ದವರು ಮಾಡುವಂತೆ ಪ್ರೇರೇಪಿಸ್ತಾನೆ. ಆಲೋಚಿಸುವ ವ್ಯವಧಾನ ಕೂಡ ಇರೋದಿಲ್ಲ. ಏನಾದರೊಂದು ಅನಾಹುತ ಜರುಗಲೇಬೇಕು, ಸಾವು ನೋವು ಆಗೇ ತೀರಬೇಕು. ಹಾಗಾಗಿ ಈ ದುರಂತ ಸಂಭವಿಸಿದೆ ಎನ್ನುತ್ತಾರೆ ಜ್ಯೋತಿಷಿಗಳು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವೂ ಈ ಮೊದಲೇ ಮುನ್ನೆಚ್ಚರಿಕೆಯಿಂದಿರಲು ಸೂಚಿಸಿತ್ತು. ಆದರೂ ಈ ಅವಘಡ ನಡೆದಿರೋದು ಎಲ್ಲರ ನಂಬಿಕೆಯನ್ನ ದಿಟವಾಗಿಸಿದೆ. ಅಂತೂ ಹರುಷದ ಹೊನಲಿನಲ್ಲಿ ಮಿಂದೇಳುತ್ತಿದ್ದ ಮಹಾಕುಂಭಮೇಳ ಯಾತ್ರೆಯಲ್ಲಿ ಅವಘಡ ಸಂಭವಿಸಿರೋದು ನಿಜಕ್ಕೂ ಆಘಾತವೇ ಸರಿ. ಆದರೆ ಇಲ್ಲಿ ದೇವರ ತಪ್ಪಲ್ಲ, ಅನಾಗರಿಕ ಮನುಷ್ಯನ ಆತುರವೇ ಕಾರಣ ಹಾಗೂ ಅಜ್ಞಾನದ ಪರಮಾವಧಿಯೇ ಕಾರಣ ಅಂದ್ರೂ ತಪ್ಪಾಗಲಾರದು. ಶ್ರೀ ಕೃಷ್ಣ ಪರಮಾತ್ಮನೇ ನುಡಿದಂತೆ, ನೀನೆಲ್ಲಿರುವೆಯೋ ಅಲ್ಲಿಂದಲೇ ನನ್ನನ್ನು ಕಾಡು, ನಿನ್ನ ಭಕುತಿ ಪವಿತ್ರವಾಗಿದ್ದಲ್ಲಿ ನಾನೇ ನಿನ್ನನ್ನು ಹುಡುಕಿಕೊಂಡು ಬರುತ್ತೇನೆ ಎಂದು. ಆದರೆ ಈ ಮಾತನ್ನ ಯಾರೆಲ್ಲ ಅರ್ಥೈಸಿಕೊಳ್ತಾರೆ ಅನ್ನೋದು ಮುಖ್ಯ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.